ಎಸ್ ಜಗದೀಶ್ ಅವರೇ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಹಾಂ, ಈಗ ಪ್ರಜಾಪ್ರಭುತ್ವದಲ್ಲಿ ಏನು ಹೇಳ್ತಾರೆ, ನೀವು ಚುನಾವಣೆ ಎದುರಿಸಿ ಗೆದ್ದರೆ ಅಧಿಕಾರ, ಇಲ್ಲ ಅಂದರೆ ವಿರೋಧ ಪಕ್ಷವಾಗಿರಬೇಕು. ಇದು ಸುಮಾರು ನಮ್ಮ ಸ್ನೇಹಿತರು ಹೇಳ್ದಂಗೆ ಒಂದು 2005-2010ವರೆಗೂ ಅದಿತ್ತು. ಈ ಆಪರೇಷನ್ ಕಮಲ ಅನ್ನೋದೇನು ಶುರುವಾಯ್ತಲ್ಲ, ಅದು ಶುರುವಾದ ಮೇಲಂತೂ ಇದು ಯಾವ್ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂತಂದರೆ ಚುನಾವಣೆನೇ ಇಲ್ದಿರ ಅಧಿಕಾರ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದರೂ ಬರ್ಬೋದು. ಕ್ಯಾ ಬಾತ್ ಹೈ. ನೋಡಿ, ಇವತ್ತು ಈಗ ಯಾರು ಬೊಮ್ಮಾಯಿ ಅವ್ರ ಕೇಸಲ್ಲಿ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳಿದೆ, ಏನು ಯಾವುದೇ ಒಂದು ಪಕ್ಷದ ಅಂಕಿ ಅಂಶಗಳನ್ನು ನೀವು ಫ್ಲೋರಲ್ಲಿ ಚೆಕ್ ಮಾಡ್ಕೋಬೇಕು ಅಂತ. SR ಬೊಮ್ಮಾಯಿ ಕೇಸ್. ಹೌದು, ಆದ್ರೆ ತಮಿಳುನಾಡು ರಾಜ್ಯಪಾಲರು ಏನ್ ಮಾಡಿದ್ರು, ಇಲ್ಲ ನೀವು ಲಿಸ್ಟ್ ಕೊಡಿ, ಎನ್ಕ್ವೈರಿ ಮಾಡ್ತಾ ಇದ್ರು. ಅಂದ್ರೆ ಇದೇನು ಅಂತಂದ್ರೆ ವಿಜಯ್ ಅವ್ರಿಗೆ ಅಧಿಕಾರ ಎಷ್ಟು ಸಾಧ್ಯವಾಗುತ್ತೋ ಹಂಗೆಲ್ಲ ತಪ್ಪಿಸ್ಬೇಕು ಅಂತೇಳಿ ನೋಡಿ. ಮೊದಲಿಗೆ ಏನು ಹೇಳಿದ್ರು, 32 ಜನ ಅಣ್ಣಾ DMK ಅವ್ರನ್ನ ಕರ್ಕೊಂಡ್ಬಿಟ್ಟು ಅಧಿಕಾರ ಮಾಡಿ. ಆಮೇಲೆ ಇನ್ನೊಂದೇನು ಆಪ್ಷನ್ನು, DMK ಅಣ್ಣಾ DMK ಸೇರಿ ಅಧಿಕಾರ ಮಾಡಿ. ತತ್ವ ಸಿದ್ಧಾಂತ ಎಲ್ಲಿಗೆ ಹೋಯ್ತು? ಅದೇ ನಾನು ಹೇಳ್ತಾ ಇರೋದು. ಅಂದ್ರೆ ಇವಾಗ ಜನ ಕೊಟ್ಟಿರೋ ತೀರ್ಪು ಲೆಕ್ಕ ಅಲ್ಲ, ನಾವು ಅಧಿಕಾರದಲ್ಲಿರ್ಬೇಕು. ಆಮೇಲೆ ಈಗ ಅದೇ ಇವಾಗ ನೀವು ಹೇಳಿದ್ರಲ್ಲ, ಇಷ್ಟು ಜನ ಏನು ಮುಖ್ಯಮಂತ್ರಿಗಳಾಗಿದಾರಲ್ಲ, ಇವ್ರದೆಲ್ಲಾನು ಒಂದಲ್ಲ ಒಂದು ರೀತಿ ಆರೋಪ ಇದೆ. ಆ ಪಕ್ಷ ಬದಲಾಯಿಸಿದ ತಕ್ಷಣ ಹೇಗೆ ಅವ್ರದ್ದು ಆರೋಪ ಮುಕ್ತ ಆಗ್ತಾರೆ, ಹೇಗೆ ಆರೋಪ ಮುಕ್ತ ಆಗ್ತಾರೆ ಹೇಳಿ? ಅವರು ಒಬ್ರು ಮುಖ್ಯಮಂತ್ರಿ ಅಂತೂ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಇದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ. ಯಾರಿಗೆ ಹೇಳ್ತಾ ಇದ್ರಿ ಹೇಳಿ? ಬಿಹಾರದವರು. ಹೇಗೆ ಇವರು ರಾಜ್ಯನ ಅಲ್ಲಿನ ಏನು ಮಹಿಳೆಯರು ಇರ್ಬೋದು ಅಥವಾ ಅಲ್ಲಿನ ಜನಸಾಮಾನ್ಯರನ್ನ ಕಾಪಾಡ್ತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸಾಮ್ರಾಟ್ ಅವರಿಗೆ ಏನ್ ಗ್ಯಾರಂಟಿ ಇದೆ? ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವರು. ಏಜ್ ಕರೆಕ್ಟ್ ಇಲ್ಲ. ಸೊ ಹಂಗೆ ಆಮೇಲೆ ಏಜಲ್ಲೂ ಅಷ್ಟೇ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆಮೇಲೆ ಮತ್ತೊಂದಿದೆ ನೋಡಿ, ಈಗ ನೀವು ನಿಮ್ಮ ಸ್ವಂತ ಬಲದ ಮೇಲೆ ನೀವು ಅಧಿಕಾರ ನಡೆಸಬೇಕು. ನಾನು ಕಬ್ಜಾ ಮಾಡ್ಕೊತೀನಿ, ಏನು ದೌರ್ಜನ್ಯ ಮಾಡಿ ನಾನು ಅಧಿಕಾರ ತಗೋತೀನಿ ಅಂತಂದ್ರೆ ಶುದ್ಧ ತಪ್ಪದು. ಬೆಂಗಾಲದ ಉದಾಹರಣೆ ತಗೊಂಡ್ರೆ ನೀವು ಹಿಂದೆ ಇದ್ದಿದ್ದ ಪಕ್ಷ ಮಾಡಿ ತಪ್ಪು. ಈಗ ನೀವೇನ್ ಮಾಡ್ತೀರ? ನೀವು ಅದೇ ಮಾಡ್ತಿದ್ದೀರಲ್ಲ. ಏನ್ ಮಾಡ್ತಿದ್ದಾರೆ ಅವ್ರು? ಈಗ ತಪ್ಪೇನ್ ಮಾಡ್ತಾ ಇದ್ದಾರೆ ಸರ್? ಅಲ್ಲಿನ್ನೂ ರಕ್ತಪಾತ ಅನ್ನೋದು ನಿಂತಿಲ್ಲ, ಒಡೆದಾಟಗಳು ನಿಂತಿಲ್ಲ, ಜಗಳ ನಿಂತಿಲ್ಲ. ಈಗ ಇತಿಹಾಸವೇ ಹಾಗೆ ಬಂದಿದೆ ಅಂತ ಹೇಳ್ತಾ ಇದ್ರಿ. ಇತಿಹಾಸದ ಪ್ರಶ್ನೆ ಅಲ್ಲ. ಈಗ ನಾನೇನ್ ಹೇಳ್ತಿದ್ದೀನಿ, ನಿಮ್ಗೆ ಅಬ್ಸಲ್ಯೂಟ್ ಮೆಜಾರಿಟಿ ಇದೆ ಅಲ್ಲಿ. 200ಕ್ಕೂ ಹೆಚ್ಚು ಸ್ಥಾನಗಳನ್ನು ನೀವು ಗೆಲ್ಸಿದ್ದೀರಿ. ನೀವು ಅಲ್ಲಿ ಶಾಂತಿ ಸ್ಥಾಪನೆ ಮಾಡೋ ಹತ್ರ ನೀವು ಗಮನ ಕೊಡ್ಬೇಕು. ಅದ್ಬಿಟ್ಟು ನೀವೇನ್ ಮಾಡ್ತೀರಿ, CRPF ನ ಬಳಸ್ಕೊಂತ ಇದ್ದೀರಲ್ಲ ನೀವು ಎಲೆಕ್ಷನ್ ಗೆಲ್ಲೋದಕ್ಕೆ. ಇಡಿನ ಬಳಸ್ಕೊಂಡ್ಬಿಟ್ರಿ, ಎಲೆಕ್ಷನ್ ಕಮಿಷನ್ ನ ಬಳಸ್ಕೊಂಡ್ರಿ. ಹೆಚ್ಚು ಕಮ್ಮಿ 90 ಲಕ್ಷ ವೋಟರ್ಸ್ ಈಗ ಬಳಸ್ಕೊಂಡ್ಬಿಟ್ರು ಅಂತ ಹೇಳಿದ ತಕ್ಷಣ ಮಾಡಬಾರ್ದು ಕೆಲಸ ಮಾಡ್ತಾ ಇದಾರ, ಅಸಂವಿಧಾನಿಕವಾಗಿ ಏನಾದ್ರು ಕೆಲಸ ಮಾಡ್ತಾ ಇದಾರ, ಅನ್ಯಾಯವನ್ನೇನಾದ್ರು ಅಲ್ಲಿ ಬಿತ್ತುತ್ತಾ ಇದಾರ, ಇಡಿಗಳನ್ನ ಈಗ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಈಗ ಅಲ್ವಾ? ಖಂಡಿತವಾಗ್ಲು. ಹೇಗೆ ನೋಡಿ, ಇವಾಗ 90 ಲಕ್ಷ ಒನ್ ಸೈಡೆಡ್ ಮಾತ್ರ ಇವ್ರು ಪ್ರಹಾರ ಮಾಡ್ತಿದ್ದಾರೆ ಅಂತ ಅಲ್ವಾ ಸರ್? ಇವಾಗ ಬೆಂಗಾಲಲ್ಲಿ ಹಿಂದೆ ಇದ್ದಿದ್ದಂಥ ಪಕ್ಷ ಏನು ಆಡಳಿತ ಸರಿ ಕೊಡ್ತಾ ಇರಲಿಲ್ಲ, ಅಲ್ಲಿನ ಒಂದು ಕೋಮಿನ ಜನಕ್ಕೆ ತೊಂದರೆ ಕೊಡ್ತಾ ಇದ್ರು, ಏನು ಗಲಾಟೆಗಳಾಗ್ತಿತ್ತು, ರಕ್ತಪಾತ ಆಗ್ತಿತ್ತು, ಕೊಲೆಗಳಾಗ್ತಾ ಇತ್ತು, ಅರಾಜಕತೆ ತಾಂಡವಾಡ್ತಿತ್ತು. ಈಗ ನೀವು ಹೊಸದಾಗಿ ಈಗ ಜನ ನಿಮ್ಗೆ ಒಂದು ಸ್ಪಷ್ಟವಾದ ಬಹುಮತ ಕೊಟ್ಟಿದ್ದಾರೆ, ಆದ್ರೂ ಇವೆಲ್ಲ ನಿಂತಿಲ್ವಲ್ಲ, ಯಾಕೆ? ಆಮೇಲೆ ನೀವು ಒಂದು ಎಲೆಕ್ಷನ್ ಗೆಲ್ಲೋದಕ್ಕೆ ಇಷ್ಟೆಲ್ಲ ಸಂಸ್ಥೆಗಳನ್ನ ಬಳಸ್ಕೋಬೇಕಾ? ಇಡಿ, CBI, CRPF ಸಾಲದಿದ್ದಕ್ಕೆ SIR ಹೆಸರಲ್ಲಿ 90 ಲಕ್ಷ ವೋಟರ್ ತೆಗೆದು ಅದ್ರಲ್ಲಿ 27 ಲಕ್ಷ ಜನ ವಾಪಸ್ಸು ನೀವು ಏನಾದ್ರೂ ಅದಕ್ಕೆ ದಾಖಲಾತಿ ಕೊಡಿ ಅಂತ ಹೇಳಿದ್ರೆ 27 ಲಕ್ಷ ಜನ ದಾಖಲಾತಿ ಕೊಟ್ರು. ಅದೇ ಕಾರಣಕ್ಕೆ ಅಲ್ಲಿ ಈ ಸರಿ ವೋಟಿಂಗ್ ಕೂಡ ಜಾಸ್ತಿ ಆಗಿರೋದು ಸರ್. ಅದ್ ಹೆಂಗೆ ಅಂತಂದ್ರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೀವು ಹೇಳ್ತಿದ್ದೀರಿ. ಪರ್ಸೆಂಟೇಜ್ ಲೆಕ್ಕದಲ್ಲಿ ಅದೇ ನೀವೀಗ ಇದು 90 ಲಕ್ಷ ಸೇರಿದ್ರೆ ಎಷ್ಟು % ಆಗುತ್ತೆ ನೀವು ಲೆಕ್ಕ ಹಾಕಿ? ಕರೆಕ್ಟ್ ಅಲ್ವಾ? ಆಮೇಲೆ ಪ್ಯಾಟ್ರನ್ ನೋಡಿ, ಈಗ ದೆಹಲಿನಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅರವಿಂದ್ ಕೇಜ್ರಿವಾಲ್, ಅವ್ರ ಕ್ಷೇತ್ರದಲ್ಲಿ ಸೋತ್ರು. ಅಲ್ಲಿ ಹೆಚ್ಚು ಕಡಿಮೆ ಏನು ಅಂತಂದ್ರೆ 12,000 ವೋಟರ್ಸ್ ನ ಡಿಲೀಟ್ ಮಾಡಿದ್ರು. ಅವ್ರು ಸೋತಿದ್ದು ಒಂದು 5,000ದಿಂದ. ಈಗ ನಾ ಒಂದು ಪ್ರಶ್ನೆ ಕೇಳ್ತೀನಿ ಜಗದೀಶ್ ಅವರೇ, ಹೇಳಿ. ಈಗ ಭಾರತೀಯ ಜನತಾ ಪಕ್ಷದವರು ಒಂದು ರೀತಿ ಏನು ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ, ಹೌದು ಅಲ್ವಾ? ಹೌದು. ಅಂದ್ರೆ ಅವ್ರದೇ ದಬ್ಬಾಳಿಕೆ, ದೌರ್ಜನ್ಯಯುತವಾದಂತಹ ಆಡಳಿತ ನಡೆಸ್ತಾ ಇದ್ದಾರೆ, ಅವ್ರದ್ದು ಕಬ್ಜಾ ಮಾಡ್ಕೊ ಒಂದು ಇಂಟೆನ್ಷನ್ ಇಸ್ ನಾಟ್ ಹೆಲ್ದಿ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು.